ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಚಿಕನ್ ನಗೆಟ್ಸನ್ನು ಆಯಿಲ್ ಫ್ರೀ ಆ್ಯಂಡ್ ಕ್ರಿಸ್ಪಿ ರೀತಿಯಲ್ಲಿ ಯಾವ ರೀತಿಯಲ್ಲಿ ಫ್ರೈ ಮಾಡೋದಂತ ಹೇಳಿಕೊಡ್ತೇನೆ. ಇಲ್ಲಿ ನಾನು ತಗೊಂಡಿದ್ದೇನೆ ಚಿಕನ್ ನಗೆಟ್ಸ್. ಇದು ಸಾದಿಯಾ ಬ್ರ್ಯಾಂಡಿದ್ದು. ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡುವಾಗ ಇದು ನನಗೆ ಬೆಸ್ಟ್ ಅನಿಸಿತು, ಸಾದಿಯಾ ಬ್ರ್ಯಾಂಡ್. ಇದರಲ್ಲಿ 14 to 15 ನಗೆಟ್ಸ್ ಇರುತ್ತೆ. ಈ ಚಿಕನ್ ನಗೆಟ್ಸಲ್ಲಿ ಚೀಸ್ ಫಿಲ್ಲಿಂಗ್ ಇರುತ್ತೆ, ನೀವು ನೋಡ್ಬೋದು. ಇದನ್ನು ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಡೀಪ್ ಫ್ರೈ ಮಾಡೋದಕ್ಕಿಂತ ಏರ್ ಫ್ರೈಯರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಸ್ವಲ್ಪನೂ ಆಯಿಲ್ ಯೂಸ್ ಆಗ್ತಾ ಇಲ್ಲ ಇದಕ್ಕೆ. ಜಸ್ಟ್ ಫ್ರೋಝನ್, ಅಂದರೆ ಇದು ಫ್ರೋಝನ್ ಚಿಕನ್ ನಗೆಟ್ಸ್ ಫ್ರೀಝರಿಂದ ತೆಗೆದು ಜಸ್ಟ್ ಏರ್ ಫ್ರೈಯರಲ್ಲಿ ಹಾಕಿದರೆ ಆಯಿತು. ಒಂದು 5-10 ಮಿನಿಟ್ಸ್ ಒಳಗೆ ಕ್ರಿಸ್ಪಿಯಾದ ಚಿಕನ್ ನಗೆಟ್ಸ್ ರೆಡಿ ಆಗುತ್ತೆ. ಮತ್ತು ಯಾರೆಲ್ಲ ಹೆಲ್ತ್ ಕಾನ್ಷಿಯಸ್ ಇದ್ದಾರಾ ಅವರಿಗಂತೂ ತುಂಬ ಬೆಸ್ಟ್ ಇದು ಏರ್ ಫ್ರೈಯರ್. ಮತ್ತು ಇದನ್ನು ಅಂದರೆ ಮಕ್ಕಳಿಗೆ ಟಿಫಿನಿಗೆ ಬೇಕು, ಮತ್ತು ಅರ್ಜೆಂಟಿಗೆ ಏನಾದರೂ ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಮಾಡೋದಾದರೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಹಾಗೆ ನೋಡಿ, ನಾನು 5 to 7 ಮಿನಿಟ್ಸ್ ಇಟ್ಟರೆ ಆಯಿತು. ಇದನ್ನು ನಾನು ಫಸ್ಟ್ 5 ಮಿನಿಟ್ಸ್ ಇಡ್ತಾ ಇದ್ದೇನೆ. ಮತ್ತು ನಿಮಗೆ ಇನ್ನೂ ಕ್ರಿಸ್ಪಿ ಬೇಕಾದರೆ ಒಂದು 3 ಮಿನಿಟ್ಸ್ ಜಾಸ್ತಿ ಇಟ್ಟರೆ ಆಯಿತು. 180 ಟೆಂಪ್ರೇಚರಲ್ಲಿ ನೀವು ನೋಡ್ಬೋದು ಕ್ರಿಸ್ಪಿಯಾದ ಚಿಕನ್ ನಗೆಟ್ಸ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ಬೆಸ್ಟ್ ಇದು. ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡ್ತಾರೆ. ಮತ್ತು ಆಯಿಲ್ ಫ್ರೀ ಆಗಿರೋದ್ರಿಂದ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಈ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಅರ್ಜೆಂಟಿಗೆ ಮಾಡಿಕೊಡ್ಬಹುದಾದ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅದು ಕೂಡ ಆಯಿಲ್ ಫ್ರೀ ಆಗಿರುತ್ತೆ. ಹಾಗೆ ನಿಮಗೆ ನನ್ನ ಈ ಸಣ್ಣ ಮಿನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.